ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಹೋಗಬೇಕೆಂಬ ಕನಸು ಕಂಡಿರುವ ಸಾವಿರಾರು ಜನರಿಗೆ ಈಗ ಬಂದಿದೆ ಜೀವನವನ್ನೇ ಬದಲಾಯಿಸಬಹುದಾದ ಅವಕಾಶ. ಆದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗುವುದು ಅಷ್ಟು ಸುಲಭವಲ್ಲ. ಮೊದಲು ಎದುರಿಸಬೇಕಿದೆ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಏನಿರಲಿದೆ? ಯಾರು ಜಡ್ಜ್ ಆಗಿದ್ದಾರೆ? ಯಾರು ಹೋಸ್ಟ್ ಆಗಿದ್ದಾರೆ? ಕಿಚ್ಚ ಸುದೀಪ್ ಈ ಹಂತದಲ್ಲಿ ಇರ್ತಾರಾ ಅಥವಾ ಇರಲ್ವಾ? ಮತ್ತು ಸಾಮಾನ್ಯರಿಗೆ ಯಾವ ರೀತಿಯ ಟಾಸ್ಕ್‌ಗಳು ಎದುರಾಗಲಿವೆ? ಈ ಎಲ್ಲ ಮಾಹಿತಿಯನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾಕಂದರೆ ಕೊನೆಯಲ್ಲಿ ಒಂದು ದೊಡ್ಡ ಅಪ್ಡೇಟ್ ಕೂಡ ಇದೆ. ಹಾಗಾದರೆ ಯಾವುದೇ ವಿಳಂಬ ಮಾಡದೆ ಇಂದಿನ ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರೋಮೋ ಬಿಡುಗಡೆಯಾದ ದಿನದಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಈ ಬಾರಿ ಶೋ ಹೇಗಿರಲಿದೆ, ಯಾರೆಲ್ಲ ಸ್ಪರ್ಧಿಗಳಾಗಬಹುದು ಎನ್ನುವ ಕುತೂಹಲದ ಜೊತೆಗೆ ಸಾಮಾನ್ಯರಿಗೆ ನೀಡಿರುವ ವಿಶೇಷ ಅವಕಾಶದ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಲಕ್ಷಾಂತರ ಜನರು ಕನಸು ಒಂದೇ, ಒಮ್ಮೆ ಆದರೂ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡಬೇಕೆ ಅನ್ನೋದು. ಈ ಬಾರಿ ಕನಸಿಗೆ ಮೊದಲ ಮೆಟ್ಟಲಾಗಿ ಅಗ್ನಿ ಪರೀಕ್ಷೆ ಎನ್ನುವ ಹೊಸ ಹಂತವನ್ನು ಪರಿಚಯಿಸಲಾಗಿದೆ. ಈಗಾಗಲೇ ಲಕ್ಷಾಂತರ ಮಂದಿ ತಮ್ಮ 3 ನಿಮಿಷಗಳ ಪರಿಚಯ ವಿಡಿಯೋಗಳನ್ನು ಕಳುಹಿಸಿದ್ದಾರೆ. ನಾನೇಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಎನ್ನುವುದನ್ನು ತಮ್ಮದೇ ರೀತಿಯಲ್ಲಿ ವಿವರಿಸಿದ್ದಾರೆ. ಆದರೆ ವಿಡಿಯೋ ಕಳುಹಿಸಿದರೆ ಮಾತ್ರ ಸಾಲದು, ಅಲ್ಲಿಂದ ಆಯ್ಕೆಯಾದ ಕೆಲವರು ಮುಂದಿನ ಹಂತಕ್ಕೆ ಬರಲಿದ್ದಾರೆ. ಅದೇ ಈ ಅಗ್ನಿ ಪರೀಕ್ಷೆ. ಹಾಗಾದರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಏನಿರಲಿದೆ? ಮೂಲಗಳ ಪ್ರಕಾರ ಇದು ಕೇವಲ ಮಾತಿನ ಪರೀಕ್ಷೆಯಲ್ಲ. ಸ್ಪರ್ಧಿಗಳ ದೈಹಿಕ ಸಾಮರ್ಥ್ಯ, ಬುದ್ಧಿವಂತಿಕೆ, ಸಮಯೋಚಿತ ನಿರ್ಧಾರ, ನಾಯಕತ್ವ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಒತ್ತಡದ ಪರಿಸ್ಥಿತಿಯನ್ನು ಹೇಗೆ ನಡೆದುಕೊಳ್ಳುತ್ತಾರೆ ಎಂಬುದನ್ನು ಪರೀಕ್ಷಿಸಲಾಗುತ್ತದೆ. ಒಂದು ಟಾಸ್ಕ್ ಗೆದ್ದರೆ ಸಾಕು ಎನ್ನುವುದಿಲ್ಲ. ಹಲವು ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದವರಿಗಷ್ಟೇ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯುವ ಸಾಧ್ಯತೆ ಕೂಡ ಇದೆ. ಈ ಕಾನ್ಸೆಪ್ಟ್ ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಯಶಸ್ಸು ಕಂಡಿತ್ತು. ಇದೀಗ ಕನ್ನಡದಲ್ಲೂ ಇದೇ ಮಾದರಿಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿದೆ. ಇದರಿಂದ ವೀಕ್ಷಕರಿಗೂ ಹೊಸ ಅನುಭವ ಸಿಗಲಿದೆ. ಯಾಕಂದರೆ ಮೊದಲ ಬಾರಿಗೆ ಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗುವ ಪಯಣವನ್ನು ಸಂಪೂರ್ಣವಾಗಿ ನೋಡಲು ಅವಕಾಶ ಸಿಗಲಿದೆ. ಇನ್ನು ಈ ಅಗ್ನಿ ಪರೀಕ್ಷೆಗೆ ಜಡ್ಜ್ ಯಾರು ಎನ್ನುವುದು ಕೂಡ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಸದ್ಯ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಸೀಸನ್ 10ರಲ್ಲಿ ಫೈರ್ ಬ್ರ್ಯಾಂಡ್ ಎಂದು ಹೆಸರು ಮಾಡಿದ ವಿನಯ್ ಗೌಡ, ಅದೇ ಸೀಸನ್ನ ಬಲಿಷ್ಠ ಸ್ಪರ್ಧಿ ಸಂಗೀತಾ ಶೃಂಗೇರಿ, ಸೀಸನ್ 12ರ ವಿಜೇತ ಗಿಲ್ಲಿ ನಟ ಹಾಗೂ ಸೀಸನ್ 3ರ ವಿಜೇತ ಶ್ರುತಿ ಅವರು ಜಡ್ಜ್ ಆಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇವರು ಸ್ಪರ್ಧಿಗಳ ಪ್ರದರ್ಶನವನ್ನು ಮೌಲ್ಯಮಾಪನ ಮಾಡಿ ಮುಂದಿನ ಹಂತಕ್ಕೆ ಯಾರು ಹೋಗಬೇಕು ಎಂಬುದನ್ನು ನಿರ್ಧರಿಸಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಇನ್ನು ಎಲ್ಲರಿಗೂ ಇರುವ ದೊಡ್ಡ ಪ್ರಶ್ನೆ ಏನೆಂದರೆ, ಈ ಅಗ್ನಿ ಪರೀಕ್ಷೆಯನ್ನು ಯಾರು ನಿರೂಪಣೆ ಮಾಡ್ತಾರೆ? ಕಿಚ್ಚ ಸುದೀಪ್ ಅವರೇನಾ ಅಥವಾ ಬೇರೆ ಯಾರಾದರೂ? ಈ ಪ್ರಶ್ನೆಗೆ ಇನ್ನೂ ಅಧಿಕೃತ ಉತ್ತರ ಬಂದಿಲ್ಲ. ಆದರೆ ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ 5ರ ಜನಪ್ರಿಯ ಸ್ಪರ್ಧಿ ಹಾಗೂ ನಿರೂಪಕಿ ಅನುಪಮ ಗೌಡ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗುತ್ತಿದೆ. ಇನ್ನೊಂದೆಡೆ ನಿರಂಜನ್ ದೇಶಪಾಂಡೆ ಅವರ ಹೆಸರು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿಬರುತ್ತಿದೆ. ಆದರೆ ಅಂತಿಮವಾಗಿ ಯಾರು ಹೋಸ್ಟ್ ಆಗುತ್ತಾರೆ ಎನ್ನುವುದು ಅಧಿಕೃತ ಘೋಷಣೆಯ ನಂತರವಷ್ಟೇ ಸ್ಪಷ್ಟವಾಗಲಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡುವುದಾದರೆ, ಅವರು ಸದ್ಯ ತಮ್ಮ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಅಗ್ನಿ ಪರೀಕ್ಷೆಯ ನಿರೂಪಣೆಯನ್ನು ಅವರು ಮಾಡುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತಿದೆ. ಆದರೆ ಮುಖ್ಯ ಬಿಗ್ ಬಾಸ್ ಸೀಸನ್ ಆರಂಭವಾದ ನಂತರ ಎಂದಿನಂತೆ ಕಿಚ್ಚ ಸುದೀಪ್ ಅವರೇ ವಾರಾಂತ್ಯದ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳುವ ನಿರೀಕ್ಷೆ ಇದೆ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಕೇವಲ ಮನೆಯೊಳಗಿನ ಜಗಳ, ಸ್ನೇಹ, ಟಾಸ್ಕ್ ಮಾತ್ರವಲ್ಲ, ಅದರ ಮೊದಲು ನಡೆಯುವ ಆಯ್ಕೆ ಪ್ರಕ್ರಿಯೆಯನ್ನೇ ಒಂದು ದೊಡ್ಡ ರಿಯಾಲಿಟಿ ಶೋ ಆಗಿ ತೋರಿಸಲಾಗುತ್ತಿದೆ. ಇದರಿಂದ ಸಾಮಾನ್ಯರಿಗೂ ತಮ್ಮ ಪ್ರತಿಭೆಯನ್ನು ಇಡೀ ಕರ್ನಾಟಕಕ್ಕೆ ತೋರಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಇದು ಹಲವರ ಜೀವನವನ್ನೇ ಬದಲಾಯಿಸುವ ವೇದಿಕೆಯಾಗಬಹುದು. ಈ ಅಗ್ನಿ ಪರೀಕ್ಷೆಯ ಚಿತ್ರೀಕರಣ ಶೀಘ್ರದಲ್ಲೇ ಆರಂಭವಾಗಲಿದ್ದು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಪ್ರಸಾರವಾಗುವ ಸಾಧ್ಯತೆ ಇದೆ. ಇನ್ನು ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 13ರ ಆರಂಭವಾಗುವ ನಿರೀಕ್ಷೆ ಇದೆ. ಆದರೆ ಸ್ಪರ್ಧಿಗಳ ಪಟ್ಟಿ, ಹೋಸ್ಟ್ ಕುರಿತ ಅಧಿಕೃತ ಮಾಹಿತಿ ಹಾಗೂ ಪ್ರಸಾರದ ದಿನಾಂಕಕ್ಕಾಗಿ ವಾಹಿನಿಯ ಅಧಿಕೃತ ಘೋಷಣೆಯನ್ನು ಕಾಯಬೇಕಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಬಾರಿ ಸಾಮಾನ್ಯರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂದು ನೀವು ಊಹಿಸುತ್ತಿದ್ದೀರಾ? ಅಗ್ನಿ ಪರೀಕ್ಷೆ ಕಾನ್ಸೆಪ್ಟ್ ನಿಮಗೆ ಇಷ್ಟವಾಯಿತಾ? ಜಡ್ಜ್ ಆಗಿ ವಿನಯ್ ಗೌಡ, ಸಂಗೀತಾ ಶೃಂಗೇರಿ, ಗಿಲ್ಲಿ ನಟ ಹಾಗೂ ಶ್ರುತಿ ಬರಬೇಕು ಎಂದು ನಿಮಗೆ ಅನಿಸ್ತಿದೆಯಾ? ಅಥವಾ ನಿಮ್ಮ ಆಯ್ಕೆ ಬೇರೆಯೇ ಆಗಿತ್ತಾ? ಮತ್ತೆ ಅಗ್ನಿ ಪರೀಕ್ಷೆಯ ನಿರೂಪಣೆ ಅನುಪಮ ಗೌಡ ಮಾಡಬೇಕು ಅಂತ ಅನಿಸ್ತಿದೆಯಾ ಅಥವಾ ನಿರಂಜನ್ ದೇಶಪಾಂಡೆ ಸೂಕ್ತ ಆಯ್ಕೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ರೀತಿಯ ಬಿಗ್ ಬಾಸ್ ಕನ್ನಡದ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಮೊದಲು ತಿಳಿದುಕೊಳ್ಳಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.